ಪೊಲೀಸು. ಏಯ್ ನಿಲ್ಸೋ ಗಾಡಿ, ನಿಲ್ಸೋ ಗಾಡಿ. ಏನ್ರಿ ಅದು? ಸರಿ ಬಿಟ್ಟು ಕಳಿಸ್ರಿ. ಏಯ್ ವ್ಯವಸ್ಥಿಗ ವ್ಯವಸ್ಥಿಗ. ಏಯ್ ನಿಲ್ಸೋ ರೇ, ಅದ್ಯಾವ್ದೋ ಗಾಡಿ ವಾಪಸ್ ತೆಗಿತಾ ಇದೆ ನೋಡ್ರಿ. ಹೊಡಿ ರಿವರ್ಸ್ ಹೊಡಿಯೋ. ಏಯ್ ನಿಲ್ಸೋ ಗಾಡಿ, ನಿಲ್ಲ. ಏಯ್ ತೆಗಿರಿ ಗಾಡಿ ನೋಡ್ರಿ. ಏಯ್ ದಾರಿ ಯಾವ ಊರ್ ಕಡೆ ಹೋಗ್ತೀವಿ ಅಂತ ಗೊತ್ತಾಗ್ತಿಲ್ಲಲ್ಲೋ. ಲವ್ ದೇವಿಪುರ ಕಡೆಗೆ ಅಂತ ಬೋರ್ಡ್ ಹಾಕಿತ್ತು. ಏನು ದೇವಿಪುರನಾ? ಏಯ್ ಜೈಲಲ್ಲಿ ನಮ್ಗೊಬ್ಬ ಸಿಕ್ಕಿದ್ನಲ್ಲೋ ಕಾಳಿ ಅಂತ, ಅದೇ ಡಾನ್ ಆಗ್ಬೇಕು ಅಂತಿದ್ನಲ್ಲೋ, ಅವನು ದೇವಿಪುರನೇ. ಬೇಗ ಅವ್ನಿಗೆ ಫೋನ್ ಹಾಕು. ವಾ ಇದೇನಿದು? ಇಷ್ಟು ದಿನ ಆಮೇಲೆ ಕಬಾಬ್ ಫೋನ್ ಮಾಡ್ತಾವನೆ. ಹಲೋ ಹೇಳಿ ಕಬಾಬ್. ಏಯ್ ನಾನು ಕಬಾಬ್ ಅಲ್ಲ, ವಾಸನ. ವಾ ಹೇಳಿ ವಾಸಣ, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಡ್ತೀರಾ? ಏನು ಸಮಾಚಾರ? ಒಂದು ಡೀಲಿಗೆ ಬಂದಿದ್ವಿ. ಪೊಲೀಸವರು ಅನುಮಾನ ಬಂದು ನಮ್ಮನ್ನು ಚೇಸ್ ಮಾಡ್ತಾವ್ರೆ. ಆದರೆ ನಿಮ್ಮೂರು ದಾರಿಯಲ್ಲೇ ಇದ್ದೀವಿ. ಹೌದಾ? ಈಗ ಎಲ್ಲಿದ್ದೀರಾ? ನಿಮ್ಮೂರು ದೇವಿಪುರ ರೋಡಲ್ಲಿದ್ದೀವಿ. ಏ ಅಣ್ಣ, ನೀನೇನು ಟೆನ್ಷನ್ ತಗೋಬೇಡ. ನೀನು ಊರೊಳಗೆ ಬತ್ತಿದಂಗೆ ದೊಡ್ಡ ಹುಣಸೆ ಮರ ಐತೆ, ಅಲ್ಲಿಂದ ಲೆಫ್ಟ್ ತಗೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ ಸಾಕು. ಇನ್ನು ಮಿಕ್ಕಿದ್ದು ಈ ಗಾಳಿ ನೋಡ್ಕೊತಾನೆ. ಸರಿ ಆಯಿತು. ಸರಿ ಸರಿ, ಅಲ್ಲೇ ಸಿಗ್ತೀನಿ. ಚೂರು ಬೇಗ ಹೋಗು. ನನಗೆ ಕ್ಯಾನ್ಸರ್ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಕರುಣೆ ಅನುಕಂಪ ತೋರಿಸೋದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳಬೇಡಿ ಅಂತ ನಾನು ಮುರಳಿಯವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗೋಯ್ತು. ವಿಷಯ ಏನೇ ಇದ್ರೂ ಇವ್ರ ಮ್ಯಾಕೆ ನಿಮ್ಮ ಯಾಕೆ ಸಂಶಯ ಪಡಬಾರ್ದಿತ್ತು. ನನ್ನ ಸಮಸ್ಬಿಡಿ. ಹೇಳಿದ್ನಲ್ಲ ಸಹನವ್ರೆ, ಇದ್ರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಥ್ಯಾಂಕ್ಸ್ ಅತ್ತೆ. ಬಗೆಹರಿತೆ? ಹ್ಞೂ ಅತ್ತೆ, ಮುಗೀತು. ಆದರೆ ಸಹನ ಅವರು ಸಾರಿ ಕೇಳೋ ಕೊಟ್ಟ ಅಂತೂ ಇನ್ನೂ ಮುಗ್ದಿಲ್ಲ. ಅಮ್ಮ, ಹಲೋಮ್ಮ. ತಲುಪಿದ್ಮೇಲೆ ಒಂದು ಫೋನ್ ಮಾಡ್ಬೇಕಲ್ವೇನೋ ಮುರಳಿ? ಸಾರಿಮ್ಮ, ಮಾತಾಡ್ತಾ ಮರ್ತುಬಿಟ್ಟೆ. ಹೌದಪ್ಪ, ಹೆಂಡತಿ ಮುಖ ನೋಡಿದ್ಮೇಲೆ ಅಮ್ಮನ ಮರಿಲೇಬೇಕು ಬಿಡು. ಸರಿ, ಸಹನಂಗೆ ಫೋನ್ ಕೊಡು. ಸರಿಮ್ಮ. ಸಹನವ್ರೆ, ನಮ್ಮಮ್ಮ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಮಾತಾಡಿ. ಅತ್ತಮ್ಮ ಹೇಳಿ, ಹೆಂಗಿದ್ದೀರಾ? ಇಷ್ಟು ದಿನ ಚೆನ್ನಾಗಿರಲಿಲ್ಲ, ಆದರೆ ಈಗ ನನ್ನ ಸೊಸೆ ಮನೆಗೆ ಬಂದು ನನ್ನನ್ನು ಆರೈಕೆ ಮಾಡ್ತಾಳಲ್ಲ, ಚೆನ್ನಾಗಾಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸಹನ, ನೀನಿಲ್ಲದೆ ಈ ಮನೆ ಬಿಕ್ಕೋ ಅಂತಿದೆ ಅಮ್ಮ. ನೀನು ಮನೆಗೆ ಬರ್ತೀಯಲ್ಲ, ಎಲ್ಲ ಮ್ಯಾನೇಜ್ ಆಗತ್ತೆ ಬಿಡು. ಅದ್ರಾಗ ಅನುಮಾನವೇ ಬೇಡ, ಸಹನ ಎಲ್ಲ ನೋಡ್ಕೊತಾಳೆ. ಓ, ಚೆನ್ನಾಗಿದ್ದೀರಾ ಪುಟ್ಟಕ್ಕ? ನಮ್ಮ ಮಕ್ಕಳು ಖುಷಿ ಆಗಿದ್ರೆ ನಾವು ಸಂದಾಕಿದ್ದಂಗೆ. ನಿಜ, ಆದರೂ ಇದರಲ್ಲಿ ಸಹನಂದೇನೂ ತಪ್ಪಿಲ್ಲ ಬಿಡಿ. ಯಾವುದೇ ಹುಡುಗಿ ಆದರೂ ಹೀಗೆ ನಡ್ಕೋತಿದ್ಲು. ಪುಟ್ಟಕ್ಕ, ಸಹನನ್ನ ಮುರಳಿ ಮತ್ತು ವಿನೂತನ್ ಜೊತೆ ಮನೆಗೆ ಕಳಿಸ್ಕೊಡ್ತೀರಾ?
ಅಯ್ಯೋ ಇದ್ರ ಕೇಳೋದು ಏನೈತೆ? ನಿಮ್ಮ ಮನೆ ಸ್ವತ್ತು ನಿಮ್ಮ ಮನೆಗೆ ಬರೋದು ಎಲ್ಲೋಯ್ತದೆ? ಸರಿ ಪುಟ್ಟಕ್ಕ, ಈಗ ಸಮಾಧಾನ ಆಯಿತು. ಫೋನ್ ಇಡ್ಲಾ? ಸರಿ, ನಿಮ್ಮ ಅತ್ತಮ್ಮ ಹೇಳೋದು ಕೇಳ್ತಲ್ಲ, ಹೋಗು ಬಟ್ಟೆ ಎಲ್ಲ ಜೋಡಿಸ್ಕೆ. ಲೋ ಮನೋ, ಈ ಕಾಳಿನ ನಂಬ್ಕೊಂಡ್ರೆ ತಗೊಳಕೊಳ್ಳೋದು ಗ್ಯಾರಂಟಿ. ಈ ಪೊಲೀಸರು ಯಾವಾಗ ಬೇಕಾದ್ರೂ ನಮ್ಮನ್ನ ಅಟ್ಯಾಕ್ ಮಾಡ್ಬೋದು. ಫಸ್ಟ್ ಆ ಮಗುನ ಅಲ್ಲಿ ಎಲ್ಲಾದ್ರೂ ಬಚ್ಚಿಕ್ಬಿಟ್ಟು ನಾವು ಎಸ್ಕೇಪ್ ಆಗೋಣ ಬಾ. ನೀನ್ ಹೇಳೋದು ಸರಿಯಾಗಿದೆ, ಆದ್ರೆ ಮಗುನ ಎಲ್ಲಿ ಬಚ್ಚಿಡೋದು? ಏ ಮನೋ, ಅಲ್ಲಿ ನೋಡು. ಲೋ ಮನೋ, ಮಗುನ ತಗೊಂಡೋಗಿ ಆ ಚಪ್ರ ಹತ್ರ ಮಲಗಿಸ್ಬಿಟ್ಟು ನಾವು ಎಸ್ಕೇಪ್ ಆಗ್ಬಿಡೋಣ. ಆಮೇಲೆ ಬಂದು ಮಗುನ ಕರ್ಕೊಂಡು ಹೋದ್ರೆ ಆಯ್ತು. ಬಾ. ಸರಿ ಬಾ. ಒಳಗಡೆ ಏನೂ ಇಲ್ಲ ಸರ್, ಯಾರೂ ಇಲ್ಲ. ನೋಡಿ, ಆ ನನ್ನ ಮಕ್ಕಳು ಗಾಡಿನ ಇಲ್ಲೇ ಬಿಟ್ಟು ಓಡೋಗಿದ್ದಾರೆ ಅಂತಂದರೆ ಏನೋ ಮ್ಯಾಟ್ರ್ ಇರುತ್ತೆ. ಅವರು ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರ್ತಾರೆ, ಎಲ್ಲೂ ಓಡೋಗೋಕ್ಕೆ ಚಾನ್ಸೇ ಇಲ್ಲ. ಬನ್ನಿರಿ. ಮತ್ತೆ ಯಾಕತ್ತೆ ಹೀಗೆ ಮಾಡಿದ್ರಿ? ಸಹನವ್ರು ಬರಲ್ಲ ಅಂತ ಹೇಳಿದ್ಮೇಲೆ ನೀವು ಯಾಕೆ ಅವ್ರಿಗೆ ಫೋನ್ ಮಾಡಿ ಕರೆಯಕ್ಕೆ ಹೋದ್ರಿ? ಅವಳು ಇಲ್ಲಿಗೆ ಬಂದ್ರೇನೆ ಅಲ್ವಾ ಈ ಕೌಸಲ್ಯ ಯಾರು ಅಂತ ಅವಳಿಗೆ ತೋರ್ಸಕ್ಕಾಗೋದು? ನೀವೇನು ಅಂತ ತೋರಿಸೋದಿರಲಿ, ಸಹನ ಅವ್ರೇನು ನಾನು ಯಾರು ಅಂತ ನಿಮಗೆ ತೋರಿಸ್ಬಿಟ್ರೆ? ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಸಹನವರು ನೀವು ಅಂದ್ಕೊಂಡಂಗೆ ಅಲ್ಲ ಅತ್ತೆ. ಗೊತ್ತುಳಿ ಅಂದರೆ ಅವಳು ನೋಡೋದಕ್ಕಷ್ಟೇ ಸಾಫ್ಟು, ಆದರೆ ನನ್ನನ್ನೂ ಮೀರಿಸ್ತಾಳೆ. ಹೌದೌದು, ನೀವು ಹೇಳ್ತಿರೋದು 100% ಕರೆಕ್ಟ್. ತನಗೆ ತಾನೇ ತುಂಬ ಬುದ್ಧಿವಂತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಜ ಏನು ಅಂದರೆ ತಮಗೆ ತಾವೇ ಬುದ್ಧಿವಂತರು ಅಂತ ಅನ್ಕೊಳ್ಳೋರೆ ಮೊದಲು ಜಾರ್ ಬೀಳೋದು. ಈಗಲೂ ನನ್ನ ಹತ್ರ ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸಿ ಆಟ ಆಡ್ತಾ ಇದ್ದಾಳೆ. ಬುದ್ಧಿ ಅಷ್ಟೇ ಅಲ್ಲ, ಶಕ್ತಿನೂ ತುಂಬಾ ಇದೆ. ಏನು ಹೇಳ್ತಿದ್ದೀರಾ ಅಳಿ ಅಂದರೆ ಮುರುಳಿ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕಿದೆ ಅಲ್ಲ ಅಂತ ಅಷ್ಟೇ. ಹಾಂ, ಅತ್ತೆ ನಿಮ್ಮನ್ನು ನೋಡಿದ್ರೆ ಏನೋ ದೊಡ್ಡ ಪ್ಲಾನ್ ಮಾಡಿರೋ ಆಗಿದೆ. ನನಗೂ ಸ್ವಲ್ಪ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇದರಲ್ಲಿ ನಿಮ್ಮ ತಲೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಅಳಿ ಅಂದರೆ, ಸುಮ್ಮನೆ ನಾನೇನು ಹೇಳ್ತೀನೋ ಆ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ಮೊದಲು ಅತ್ತೆ ಸೊಸೆನ ಮನೆಗೆ ಕರೆದಿಲ್ವಲ್ಲ ಅನ್ನೋರ ಬಾಯಿನ ಮುಚ್ಚಿಸ್ಬೇಕು. ನಿಜ, ಮುಚ್ಚಿಸ್ಲೇಬೇಕು. ಆ ಸಹನ ನಮ್ಮ ಮನೆಗೆ ಬಂದಮೇಲೆ ನಾನು ಅವಳ ಮುಂದೆ ಬೆಂಡಾಗಿದ್ದೀನಿ ಅನ್ನೋ ಥರ ನಾಟಕ ಮಾಡ್ತೀನಿ. ಹಾಂ, ಆಮೇಲೆ ಅವಳ ವೀಕ್ನೆಸ್ನ ಬಳಸ್ಕೋತೀನಿ. ಈಗ ನಾವು ಅವಳ ಮೇಲೆ ಎಷ್ಟೇ ಕೂಗಾಡಿದ್ರು, ಹೊಡೆದ್ರು, ಬೈದ್ರು ಅವಳು ಬಗ್ಗೋಳಲ್ಲ. ಹಾಗಂತ ಇದೆಲ್ಲ ಮಾಡಲಿಲ್ಲ ಅಂದರೆ ಅವಳು ನಮ್ಮ ದಾರಿಗೆ ಹೇಗೆ ಬರ್ತಾಳೆ? ಪ್ರೀತಿಯಿಂದ ಸಹನನ್ನ ಮಾತಾಡಿಸ್ತಾ ನಿಧಾನವಾಗಿ ಅವಳನ್ನ ನನ್ನ ಕಡೆ ಹೇಳ್ಕೊತೀನಿ. ಹೇಗಿದ್ರು ವಿನುತ ಈ ಮನೆಯಲ್ಲೇ ಇರ್ತಾಳೆ. ಅವಳನ್ನ ಮುಂದೆ ಇಟ್ಕೊಂಡು ನಾನಾಡೋ ಆಟಕ್ಕೆ
ಸಹನಾನೇ ಈ ಮನೆಗೆ ತಕ್ಕ ಸೊಸೆ ಅಲ್ಲ, ಮುರಳಿಗೆ ತಕ್ಕ ಹೆಂಡತಿ ಅಲ್ವೇ ಅಲ್ಲ ಅಂತ ಅನಿಸಿ ಅವಳಾಗವಳೆ ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು. ಹಾಗೆ ಮಾಡ್ತೀನಿ. ಸೂಪರ್ ಅತ್ತೆ, ನಿಮ್ಮ ಪ್ಲಾನ್ ಸೂಪರ್ ಆಗಿದೆ. ನನ್ನ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟು. ಇವಳಿಗೆ ಮುರಳಿ ಮೇಲೆ ಜಿಗುಪ್ಸೆ ಬರೋ ಹಾಗೆ ಮಾಡೋದೆ ತಾನೇ ನನ್ನ ಕಡೆ ವಾಲದು. ಸಹನಾ, ಬೇಗ ಬಾ, ಹಳೆ ಲೆಕ್ಕ ಎಲ್ಲ ಚುಕ್ತ ಮಾಡಬೇಕು. ಮಾಲೆ ಹಾಕೋರು ಎಷ್ಟು ಜನ ಇದ್ದಾರೆ ಸ್ವಾಮಿಗಳೇ? 8 ಕನ್ಯಾ ಸ್ವಾಮಿಗಳಿದ್ರು, 1 ಮಣಿಕಂಠ ಸ್ವಾಮಿ ಇದ್ದಾರೆ. ಸರ್, ವ್ಯವಸ್ಥೆ ಆಗಲಿ. ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಎಲ್ಲಿ ಪರಿಮಳ ಗಂಧವು ಎಲ್ಲಿ ಪರಿಮಳ, ಅಯ್ಯಪ್ಪ ಸ್ವಾಮಿ ಆಲಯದಿ ಗಂಧವು ಪರಿಮಳ. ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ ಶರಣು ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಶರಣು ಅಯ್ಯಪ್ಪ, ಸ್ವಾಮಿ 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 ಶರಣು ಅಯ್ಯಪ್ಪ. ಪುಟ್ಟಸ್ವಾಮಿ, ನಿಮ್ಮ ಹೆಸರೇನು? ಮಗುವಿಗೆ ಕನ್ನಡ ಬರೋಕ್ಕಿಲ್ಲ ಅನಿಸ್ತಿದೆ. ನನ್ನ ಹೆಸರು ಕಂಠಿ, ಶ್ರೀಕಂಠೇಶ್ವರ. ನಿನ್ನ ಹೆಸರೇನು? ಈ ಹೆಸರನ್ನ ಇಂಗ್ಲೀಷ್ನಾಗ ಏನಂತಾರೆ ಗೊತ್ತಾಯ್ತಿಲ್ವೇ? ನೇಮ್. ಹಾಂ, ಅವ್ರು ಹೇಳಿದ್ರಲ್ಲ, ಅದೇ ಅದು ನಾಮ್ ಏನು? ನೀ ಸುಮ್ಕಿರಣ. ವಾಟ್ ಈಸ್ ಯುವರ್ ನೇಮ್? ಅಣ್ಣ, ಮಗು ಎಷ್ಟು ಮುದ್ದಾಗಿದೆಯಲ್ಲ. ಎಲ್ಲರೂ ಮಾಲಾಧಾರಣೆಗೆ ಸಿದ್ಧರಾಗಿ. ಕನ್ಯಾಸ್ವಾಮಿಗಳೇ, ಮಗು ಸ್ವಾಮಿ ಕನ್ಯಾಸ್ವಾಮಿಗಳನ್ನು ಬಹಳ ಹಚ್ಕೊಂಡ ಕಾಣುತ್ತೆ. ಅದು ಸ್ವಾಮಿ, ಮಗು ಇರ್ಲಿ, ಜೊತೆಗೆ ಮಾಲಾಧಾರಣೆ ಆಗಲಿ. ಎಲ್ಲ ಸ್ವಾಮಿಗಳು ಒಂದು 10 ನಿಮಿಷ ಕೂತ್ಕೊಳ್ಳಿ. ಸ್ವಾಮಿಯೇ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಧನುರ್ಮಾಸ ಬಂದ್ರೆ ಅಯ್ಯಪ್ಪನ ಭಕ್ತಾದಿಗಳು ಮಾಲೆ ಧರಿಸಿ ಶಬರಿಮಲೆ ಯಾತ್ರೆ ಮಾಡುವ ಮಾಸ. ಇದೊಂದು ದೈವಿಕವಾದ ಅನುಭವ. ಬದುಕಿನ ನಿಜ ಸ್ವರೂಪವನ್ನು ಈ ಅಯ್ಯಪ್ಪನ ಮಾಲೆಧಾರಣೆ ಸಮಯದಲ್ಲಿ ತಿಳ್ಕೋಬಹುದು. ಸನಾತನ ಧರ್ಮದಲ್ಲಿ ಭಗವಂತನನ್ನು ತಲುಪೋದಕ್ಕೆ ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮಾರ್ಗಗಳಿವೆ. ಅಯ್ಯಪ್ಪನ ವ್ರತ ಮಾಡುವವರು ಭಕ್ತಿ ಯೋಗದ ಮೂಲಕ ದೈವ ಸ್ವರೂಪದ ಅನುಭವವನ್ನು ಪಡೀತಾರೆ. ಆಸೆ, ಲೋಭ, ಆಕಾಂಕ್ಷೆ ಇವುಗಳೆಲ್ಲದರಿಂದ ವಿಮುಕ್ತರಾಗಬೇಕು. ಜೀವನದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇವುಗಳ ಸರಿಯಾದ ಅರ್ಥ ಇಲ್ಲಿ ದರ್ಶನವಾಗುತ್ತೆ. ಸ್ವಾಮಿಯೇ
ಇಷ್ಟೊತ್ತಾದ್ರೂ ಮಗು ಆಚೆ ಬಂದಿಲ್ಲ ಅಂದರೆ ಒಳಗಡೆನೇ ಇರಬೇಕು. ನಮ್ಮ ಎದುರ್ಕೊಂಡು ಆ ಮಗು ಅಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ. ಎಲ್ಲರೂ ಹೋದ್ಮೇಲೆ ಆ ಮಗುನ ಎತ್ತಾಕ ಬರಬೇಕು. ಆ ಹುಡುಗಿ ಮಾತ್ರ ಮಿಸ್ ಆಗಲೇಬಾರ್ದು. ನಮ್ಮನ್ನು ಯಾಮರ್ಸಿ ಜನರ ಜೊತೆ ಏನಾದರೂ ಹೋಗ್ಬಿಟ್ರೆ ಬಾಸ್ ನಮ್ಮನ್ನು ಕತ್ತರಿಸಿಬಿಡ್ತಾರೆ. ಹೇ, ಹುಡುಗಿ ಆಚೆ ಬರ್ತಿದ್ದಾಳೆ. ಏಯ್ ಹೋಗ ಎತ್ತಕೋಪ ಅಣ್ಣ. ಯಾಕೋ ಏನಾಯ್ತು? ಹೋಗಿ ಎತ್ತಕೊಂಬ. ಯಾಕೆ ಪುಟ್ಸ್ವಾಮಿ, ನಿಮ್ಮ ಅಪ್ಪಯ್ಯ ಸ್ವಾಮಿ ಇನ್ನೂ ಬಂದಿಲ್ವೇ? ಮಗು ಸ್ವಾಮಿಗಳೇ, ನಿಮ್ಮ ಅಪ್ಪ ಅಮ್ಮ ಎಲ್ಲವ್ರೆ? ಏನಾಯ್ತು ಸ್ವಾಮಿಗಳೇ? ಈ ಮಗು ಸ್ವಾಮಿಗಳು ಅವಾಗಿಂದ ನಮ್ಮ ಹಿಂದೆನೇ ಬರ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊತಾ ಇದ್ದೀನಿ. ಏಯ್ ಯಾಕೋ? ಹೋಗೋ ಎತ್ತಕೋಪ ಹುಡುಗಿನ. ಆ ಹುಡುಗಿ ಹಿಂದೆ ಯಾರಿದ್ದಾರೆ ನೋಡು. ಯಾರೋ ಅವನು? ದೊರೆ ಎಂತೆಂತ ಮಣ್ಮುಗ್ಸಿದನ್ ಗೊತ್ತಾ ಅವನು? ಮಾರ, ಚೋಕ್ ಬೈ, ಬ್ಲೇಡ್ ಅಶೋಕ. ಆ ಕಾಳಿ ಇವನಿಂದನೇ ಅಂದರಾಗಿದ್ದ. ಇವನು ಎದುರಾಕೊಂಡವ್ರಿಗೆ ಉಳಿಗಾಲನೇ ಇಲ್ಲ. ಇವನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ಇವರೂರಲ್ಲೇ ನಮ್ಮ ಚಿಕ್ಕಪ್ಪ ಇರೋದು. ಈ ಮಗು ಸ್ವಾಮಿ ನಿಮ್ಮ ಕಡೆದಾ? ಇಲ್ಲ ಸ್ವಾಮಿಗಳೇ, ಅದನ್ನೇ ವಿಚಾರಿಸ್ತಿದ್ವಿ. ಅವ್ರ ಅಪ್ಪವ ಇನ್ನೂ ಬಂದಂಗಿಲ್ಲ ಅನಿಸ್ತೈತೆ. ಮಗು ಸ್ವಾಮಿಗಳನ್ನ ಅವಾಗಿಂದ ಮಾತಾಡಿಸ್ತಿದ್ದೀವಿ, ಮಾತಾಡ್ತಾ ಇಲ್ಲ. ಇವರಿಗೆ ಮಾತು ಬರಲ್ಲ ಅನ್ಸುತ್ತೆ. ಮಗು ಸ್ವಾಮಿ, ಅಯ್ಯಪ್ಪ ಅಂತ ಹೇಳಿ. ಆ ಅಯ್ಯಪ್ಪ ಮಗು ಸ್ವಾಮಿಗಳಿಗೆ ಬೇಗ ಮಾತು ಬರೋ ಹಾಗೆ ಮಾಡಲಿ. ಸ್ವಾಮ್ ಶರಣಂ. ಸ್ವಾಮಿಗಳೇ, ಮಗು ಸ್ವಾಮಿಗೆ ಇಲ್ಲೇ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ. ಸ್ವಾಮಿಗಳೇ, ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ ಮಗು ಸ್ವಾಮಿಗಳನ್ನ ನಮ್ಮ ಮನೆಯಾಗೆ ನೋಡ್ಕೊತೀವಿ. ಅಯ್ಯಪ್ಪನ ಭಕ್ತರಿಗೆ ಭೇದ ಇಲ್ಲ. ಒಳ್ಳೆಯದಾಗಲಿ. ಮಗು ಸ್ವಾಮಿಗಳ ಪೋಷಕರೇನಾದರೂ ಬಂದರೆ ತಿಳಿಸ್ತೀನಿ. ಸ್ವಾಮಿ ಶರಣ. ಅಣ್ಣ ಸ್ವಾಮಿ, ಮಗು ವಿಷಯ ಏನು ಗೊತ್ತಿಲ್ಲದೆ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಹಂಗಂತ ಇಲ್ಲೇ ಬಿಟ್ಟು ಹೋಗೋದಾ? ಪಾಪ ಸ್ವಾಮಿ, ಚಿಕ್ಕ ಮಗು. ಅಲ್ಲ ಅಣ್ಣ ಸ್ವಾಮಿಗಳೇ, ಈ ಮಗುಗೆ ಯಾರನ ಈ ಥರ ನಾಟಕ ಮಾಡು ಅಂತ ಹೇಳ್ಕೊಟ್ಟಿರೆ? ಈಗ ನೀವೇ ಯೋಚನೆ ಮಾಡಿ ಅಣ್ಣ ಸ್ವಾಮಿಗಳೇ, ಅಲ್ಲಿ ಆಟಲ ಜನ ಇದ್ರುವ ನಿಮ್ಮ ತವನೇ ಬಂದಿದೆ ಅಂದ್ರೆ ಅರ್ಥ ಏನು? ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋರು ಎಲ್ಲಿಲ್ಲ ಹೇಳಿ ಅಣ್ಣ ಸ್ವಾಮಿಗಳೇ. ಸ್ವಾಮಿಗಳೇ, ನೀವು ಸ್ವಲ್ಪ ಸುಮ್ಕಿರಿ. ಪುಟ್ಟ ಸ್ವಾಮಿಗಳೇ, ನಿಮ್ಮ ಅಪ್ಪ ಅವ್ವ ಎಲ್ಲವ್ರೆ? ಹುಡುಗಿನ ಸನ್ನೆ ಮಾಡ್ತಿದ್ದಾಳೆ. ಅವಳು ಏನು ಸನ್ನೆ ಮಾಡಿದ್ರು ಯಾರಿಗೆ ಅರ್ಥ ಆಗುತ್ತೆ? ಅಣ್ಣ ಸ್ವಾಮಿ, ನೀವಿರಿ, ಹಿಂಗೆ ಕೇಳಿದ್ರೆ ಆಗಕ್ಕಿಲ್ಲ. ಮಗು ಸ್ವಾಮಿಗಳೇ, ನೀವೀಗ ದಿಟ ಒಳ್ಳಿಲ್ಲ ಅಂದ್ರೆ ಪೊಲೀಸ್ ಸ್ವಾಮಿ ಹತ್ರ ಕರ್ಕೊಂಡು ಹೋಯ್ತೀವಿ. ಮುಂಗುಸಿ ಸ್ವಾಮಿಯವರೇ. ಅಣ್ಣ ಸ್ವಾಮಿ, ನೀವು ಹೊಸಿ ಸುಮ್ಕಿರಿ, ವಿಷಯ ಏನು ಅಂತ ಗೊತ್ತಾಯ್ತದೆ. ಅಣ್ಣ ಸ್ವಾಮಿ, ಇವರು ದಿಟ ಏನು ಅಂತ ಹೇಳ್ತಿಲ್ಲ, ಬನ್ನಿ ಹೋಗಮ್ಮ. ಅಂತೂ ನಮ್ಮ ಕೆಲಸ ಸಲೀಸಾಯ್ತು. ಅಳ್ಬಾರ್ದು. ಸಮಾಧಾನ ಮಾಡ್ಕೊಳ್ಳಿ ಪುಟ್ಟ ಸ್ವಾಮಿ ಅವರೇ. ನಿಮ್ಮನ್ನ ನಿಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ಸರಿ, ಮನೆಗೆ ಹೋಗುಮ್ಮ, ಬನ್ನಿ. ಅಣ್ಣ ಸ್ವಾಮಿಗಳೇ,
ಮಗು ಸ್ವಾಮಿಗಳನ್ನ ಮನೆಗೆ ಕರ್ಕೊಂಡೋದ್ರೆ ಮನೇಲಿ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ? ಇರೋ ವಿಷಯ ಹೇಳಿದ್ರಾಯ್ತು ಸ್ವಾಮಿಗಳೇ. ಆದರೂ ಬೇರೆಯವ್ರ ಮಗುನ ಮನೆಗೆ ಕರ್ಕೊಂಡು ಹೋಗೋದು ತಪ್ಪಾಯ್ತದೆ. ಏ ಇನ್ನೂ ವೇಟ್ ಮಾಡೋಕ್ಕಾಗಲ್ಲ, ನೀನು ಇಲ್ಲೇ ಇರೋ, ನಾನು ಹೋಗಿ ಆ ಮಗುನ ಕರ್ಕೊಬಿಡ್ತೀನಿ. ಬೇಕಾರೆ ಪೊಲೀಸ್ ಸ್ಟೇಷನಿಗೆ ಬಿಟ್ಬಿಡ್ಬೋದು. ಸ್ವಾಮಿಗಳೇ, ಮಗುನ ಯಾರಾದರೂ ಅಲ್ಲಿ ಬಿಡ್ತಾರೆ? ನಾವು ಇನ್ನೂ ಒಂದು ಸ್ವಲ್ಪ ಇಲ್ಲೇ ಕಾಯೋಣ. ಆಗ ಈ ಮಗು ಸ್ವಾಮಿ ಕಡೆಯವರು ಯಾರನ್ನ ಬರ್ಬೋದು. ಬನ್ನಿ. ಹಂಗೆ ಆಗಲಿ ಸ್ವಾಮಿಗಳೇ. ಅಯ್ಯೋ ಪುಟ್ಟ, ನೀನು ಇಲ್ಲಿದೆಯಾ? ನಾನು ನಿನಗೋಸ್ಕರ ಎಲ್ಲೆಲ್ಲ ಹುಡ್ಕಾಡ್ಬಿಟ್ಟೆ ಗೊತ್ತಾ? ದೇವ್ರ ದೊಡ್ಡವನು ನನ್ನ ಮಗುನ ದೇವಸ್ಥಾನದಲ್ಲೇ ಸಿಗೋಗಿ ಮಾಡ್ದ. ನಾನು ಹೇಳ್ದಂಗೆ ಆಯಿತು. ಅಲ್ಲ ಸ್ವಾಮಿಗಳೇ, ಮಗುನ ಇಲ್ಲಿ ಬಿಟ್ಟು ಬೇರೆ ಕಡೆ ಹುಡುಕಿದ್ರೆ ಸಿಗ್ತಾರಾ? ಮೊದಲು ಮಗುನ ಕರ್ಕೊಂಡು ಮನೆಗೆ ಹೋಗಿ ಅವ್ರು ಅವನ್ ತಾವೊಬ್ಬುಡಿ. ತಪ್ಪಾಯ್ತು ಸ್ವಾಮಿ, ನನ್ನ ಮಗಳನ್ನ ಇನ್ಮೇಲೆ ಸರಿಯಾಗೇ ನೋಡ್ಕೊತೀನಿ. ಬಾಮ್ಮ ಪುಟ್ಟಿ. ಏನು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಕೋಪನಾ? ಬಾಮ್ಮ, ಇನ್ನೊಂದ್ಸಲ ಈಗ ಮಾಡಲ್ಲ. ಬಾಮ್ಮ ಬಾ. ಮಗುಗೆ ಸ್ವಲ್ಪ ಹಠ ಜಾಸ್ತಿ. ಏಯ್ ಬಾ ಅಂದ್ರೆ ಬರಬೇಕು. ಒಸಿ ಮೆತ್ತಿಗೆ ಹೇಳಿ ಸ್ವಾಮಿ. ಪುಟ್ಟ ಸ್ವಾಮಿಗಳೇ, ಹಠ ಮಾಡಬಾರ್ದು. ಓಕೆ ಬಾಮ್ಮ.